ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 198ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಯಮರಾಜನು ನಚಿಕೇತನಿಗೆ ಮಾಡಿದ ಆದರ, ನಚಿಕೇತನು ಮಾಡಿದ ಯಮಸ್ತುತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಚಿಕೇತನು ಹೇಳುತ್ತಾನೆ, ಆ ಸಭಾ ಮಧ್ಯದಲ್ಲಿದ್ದ ಪ್ರೇತ ಪುರಾಧಿಪತಿಯಾದ ಯಮರಾಜನು ನನ್ನನ್ನು ಒಬ್ಬ ಶ್ರೇಷ್ಠನನ್ನಾಗಿ ತಿಳಿದು ನನಗೆ ದರ್ಶನವನ್ನು ದಯಪಾಲಿಸಿ ವೇದೋಕ್ತವಾದ ವಿಧಿಯಿಂದ ಆಸನವನ್ನು ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ನಿಜವಾಗಿಯೂ ಪೂಜೆಯನ್ನು ಮಾಡಿದನು. ಅಲ್ಲದೆ ದರ್ಭೆಯನ್ನು ಹಾಸಿ ದಿವ್ಯ ಪುಷ್ಪಾಲಂಕೃತವಾಗಿರುವ ಸುವರ್ಣದ ಉತ್ತಮಾಸನದಲ್ಲಿ ಕುಳಿತುಕೊಳ್ಳೋಣವಾಗಲಿ ಎಂದು ಸಂತೋಷದಿಂದ ಹೇಳಿದನು. ಬ್ರಾಹ್ಮಣರೇ, ಯಾವಾಗಲೂ ಮಹಾರೌದ್ರವಾಗಿ ಭಯಂಕರವಾಗಿರುವ ಆತನ ಮುಖವು ನನ್ನನ್ನು ನೋಡುತ್ತಿರುವಾಗ ಬಹು ಸೌಮ್ಯವಾಗಿ ಹೊಳೆಯುತ್ತಿದ್ದಿತು. ಪ್ರೀತಿಯಿಂದ ನನ್ನೊಡನೆ ಮತ್ತೆ ಮತ್ತೆ ಮಾತನಾಡುತ್ತಿರುವಾಗ ಆ ಧರ್ಮರಾಜನ ಸಹಜವಾಗಿ ಕೆಂಪಾಗಿರುವ ಕಣ್ಣುಗಳು ತಾವರೆಯ
ಎಸಳುಗಳಂತೆ ಕಾಣಿಸುತ್ತಿದ್ದವು. ಬಳಿಕ ನಾನು ಆತನ ಸ್ವಭಾವ ಮಹಿಮೆಗಳನ್ನು ಮತ್ತೆ ಮತ್ತೆ ಆಲೋಚಿಸಿ ಅತಿ ಸಂತೋಷಗೊಂಡ ಮನಸ್ಸುಳ್ಳವನಾಗಿ ಆತನಲ್ಲಿ ಪರಮ ವಿಶ್ವಾಸವನ್ನು ಪಡೆದೆನು. ಒಡನೆಯೇ ಆತನಿಗೆ ಪ್ರೀತಿಕರವೂ ಸರ್ವದೋಷ ವಿನಾಶಕವೂ ಇಷ್ಟಾರ್ಥಪ್ರದವೂ ಕೀರ್ತಿದಾಯಕವೂ ದೇವತೆಗಳಿಂದಲೂ ಪೂಜಿತವೂ ಕಾಲವೃದ್ಧಿಕರವೂ ಆದ ಸ್ತೋತ್ರವನ್ನು ಬೇಗನೆ ಹೇಳಿದೆನು. ಪರಮಧಾರ್ಮಿಕನೂ ಮಹಾತೇಜನೂ ಆದ ಯಮನು ಅದರಿಂದ ಪ್ರೀತನಾದನು. ಸ್ತೋತ್ರವು ಹೀಗಿದೆ: ದೇವ, ನೀನೇ ಧಾತೃವೂ ವಿಧಾತೃವೂ ಆಗಿದ್ದೀಯೆ. ಶ್ರಾದ್ದದಲ್ಲೂ ಪಿತೃಗಳಿಗೆ ಪರಮದೇವನಾಗಿ ಕಾಣಿಸುತ್ತೀಯೆ. ಚತುಷ್ಪಾದನಾದ ನಿನಗೆ ನಮಸ್ಕಾರ. ಧರ್ಮರಾಜನೇ, ನೀನು ಕಾಲವನ್ನರಿತವನೂ ಕೃತಜ್ಞನೂ ಸತ್ಯವಾದಿಯೂ ದೃಢವ್ರತನೂ ಆಗಿದ್ದೀಯೆ. ಪ್ರೇತನಾಥ ಪೂಜ್ಯನೇ, ನಿನಗೆ ನಮಸ್ಕಾರ. ಪ್ರಭುವೇ, ಕರ್ಮವನ್ನು ಮಾಡಿಸುವವನು, ಹಿಂದಿದ್ದವನು, ಈಗಿರುತ್ತಿರುವವನು, ಮುಂದಿರುವವನು ನೀನೆ. ಪಾವಕನು, ಸದಾಚಾರವು, ಅಗ್ನಿಯು, ಮೋಹನನು, ಸಂಕ್ಷೇಪನು, ವಿಸ್ತಾರನೂ ನೀನೆ. ದಂಡಪಾಣಿಯೇ, ವಿರೂಪಾಕ್ಷ, ಪಾಶಹಸ್ತ, ಸರ್ವಜೀವಹರ, ಆದಿತ್ಯ ಸಮಾನಾಕಾರ ಪ್ರಭು, ನಿನಗೆ ನಮಸ್ಕಾರ. ಕೃಷ್ಣವರ್ಣನೆ, ಭಯಪಡಿಸಲಶಕ್ಯನೇ, ತೈಲರೂಪನೇ, ನಿನಗೆ ನಮಸ್ಕಾರ. ಸೂರ್ಯ ಸಮಾನನೇ, ಶ್ರೀಮಂತನೇ, ಸೂರ್ಯ ಸಮಾನನಾದ ನೀನು ಹವ್ಯ ಕವ್ಯಗಳನ್ನು ವಹಿಸುವವನಲ್ಲವೇ? ಸಮರ್ಥನೆ, ನಿನಗೆ ನಮಸ್ಕಾರ. ಪಾಪನಾಶಕನು, ವ್ರತಿಯು, ಶ್ರಾದ್ದ ದೇವನು, ನಿತ್ಯಯುಕ್ತನು, ಮಹಾತಪಸ್ವಿಯೂ ಏಕದೃಷ್ಟಿಯೂ ಬಹುದೃಷ್ಟಿಯೂ ಉಳ್ಳ ಕಾಲ ಮೃತ್ಯುವೂ ಆದ ನಿನಗೆ ನಮಸ್ಕಾರ. ಕೆಲವು ಸಂದರ್ಭಗಳಲ್ಲಿ ದಂಡಿಯೂ, ಕೆಲವು ಸಂದರ್ಭಗಳಲ್ಲಿ ಮುಂಡಿಯೂ, ಕೆಲವು ಸಂದರ್ಭಗಳಲ್ಲಿ ಸಮೀಪಿಸಲು ಕಷ್ಟನಾದ ಕಾಲಯಮನು, ಕೆಲವು ಸಂದರ್ಭಗಳಲ್ಲಿ ಬಾಲನು, ಮತ್ತೆ ಕೆಲವು ಸಂದರ್ಭಗಳಲ್ಲಿ ವೃದ್ಧನೂ, ಕೆಲವು ಸಂದರ್ಭಗಳಲ್ಲಿ ರೌದ್ರನೂ ಆಗಿರುವ ನಿನಗೆ ನಮಸ್ಕಾರ. ದೇವ, ಧರ್ಮ ಪರಿಪಾಲನೆಗಾಗಿ ನಿನ್ನಿಂದ ಆಜ್ಞಪ್ತವಾಗಿ ಲೋಕವು ಪ್ರಕಾಶಗೊಳಿಸಲ್ಪಟ್ಟಿದೆಯೆಂಬುದು ಪ್ರತ್ಯಕ್ಷವಾಗಿ ಕಾಣುತ್ತದೆ. ನೀನಿಲ್ಲದೆ ಅದು ಸಾಧ್ಯವಾಗುವುದಿಲ್ಲ. ದೇವರಲ್ಲಿ ಪರಮದೇವನು, ತಪಸ್ಸುಗಳಲ್ಲಿ ಪರಮ ತಪಸ್ಸು, ಜಪ ಮಾಡುವವರಿಗೆ ಉತ್ತಮ ಜಪ್ಯನು, ನಿನಗಿಂತಲೂ ಬೇರೆ ಯಾರೂ ಕಾಣಿಸುವುದಿಲ್ಲ. ಬಂಧು ಮಿತ್ರರನ್ನು ನಿನ್ನಿಂದ ಕಳೆದುಕೊಂಡು ಅತಿ ಕೋಪವುಳ್ಳವರಾದ ಋಷಿಗಳೇ ಆಗಲಿ, ದುಃಖಿತರಾಗಿ ತಪಸ್ಸಿನಲ್ಲಿ ನಿಂತಿರುವ ಪತಿವ್ರತಾ ಸ್ತ್ರೀಯರೇ ಆಗಲಿ, ನಿನ್ನನ್ನು ಈ ಸ್ಥಾನದಿಂದ ಎಂದಿಗೂ ಕದಲಿಸಲಾರರು. ಆದುದರಿಂದ ಸರ್ವ ದೇವತೆಗಳಲ್ಲೂ ನೀನೊಬ್ಬನೇ ಧರ್ಮಿಷ್ಠರಲ್ಲಿ ಉತ್ತಮನೂ ಕೃತಜ್ಞನೂ ಸತ್ಯವಾದಿಯೂ ಸರ್ವ ಪ್ರಾಣಿಹಿತ ನಿರತನೂ ಆಗಿದ್ದೀಯೆ. ವೈಶಂಪಾಯನನು ಹೇಳುತ್ತಾನೆ, ಋಷಿಕುಮಾರನಾದ ನಚಿಕೇತನು ಹೇಳಿದ ದಿವ್ಯವಾದ ಈ ಸ್ತುತಿಯನ್ನು ಕೇಳಿ ಸಂತುಷ್ಟನಾದ ಧರ್ಮರಾಜನು ಅವನನ್ನು ಕುರಿತು ಹೀಗೆ ಹೇಳಿದನು. ಯಮನು ಕೇಳುತ್ತಾನೆ, ಪಾಪರಹಿತನೇ, ನಿನ್ನ ಸ್ತೋತ್ರ ಮಾಧುರ್ಯದಿಂದ ಸಂತುಷ್ಟನಾಗಿದ್ದೇನೆ.
ನಿನಗೆ ಮಂಗಳವಾಗಲಿ. ನಿನಗೆ ನಾನು ಏನು ಮಾಡಬೇಕೆಂಬುದನ್ನು ನಿಜವಾಗಿ ಹೇಳು. ಬ್ರಾಹ್ಮಣನೇ, ನಿನಗೆ ಮಂಗಳವಾಗಲಿ. ಶ್ರೇಯಸ್ಸಿನಿಂದ ಕೂಡಿದ ಶುಭವನ್ನೋ, ಆರೋಗ್ಯವುಳ್ಳ ಜೀವನವನ್ನೋ, ಯಾವ ವರವನ್ನು ಬಯಸುವೆಯೋ ಆ ವರವನ್ನು ಬೇಡು. ನಚಿಕೇತನು ಹೇಳುತ್ತಾನೆ, ಪೂಜ್ಯನೇ, ಪ್ರಭು, ನಾನು ಮರಣವನ್ನಾಗಲಿ ಜೀವಿತವನ್ನಾಗಲಿ ಬಯಸುವುದಿಲ್ಲ. ರಾಜನೇ, ಸರ್ವಭೂತಹಿತ ನಿರತನಾದ ನೀನು ವರವನ್ನು ಕೊಡುವವನಾಗಿದ್ದರೆ ದೇವ, ನಿನ್ನ ದೇಶವನ್ನು ಇರುವಂತೆ ನೋಡಲು ಇಚ್ಛಿಸುತ್ತೇನೆ. ರಾಜನೇ, ನೀನು ನನಗೆ ವರದನಾಗಿದ್ದರೆ ಪಾಪಿಗಳಿಗೂ ಪುಣ್ಯಶಾಲಿಗಳಿಗೂ ಇಲ್ಲಿ ಯಾವ ಗತಿಯುಂಟಾಗಿದೆ ಎಂಬುದೆಲ್ಲವನ್ನೂ ತೋರಿಸು. ಸರ್ವಲೋಕ ಚಿಂತಕನೇ, ಪೂಜ್ಯನೇ, ನಿನ್ನ ಕಾರ್ಯಾರ್ಥ ಚಿಂತಕನಾದ ಚಿತ್ರಗುಪ್ತನನ್ನು, ಅವನು ಕರ್ಮ ವಿಶೇಷಗಳನ್ನು ಹೇಗೆ ತಿಳಿಯುವನೆಂಬುದನ್ನು ತೋರಿಸು ಎಂದೆನು. ನಾನು ಹೀಗೆ ಹೇಳಲು ಮಹಾತೇಜನಾದ ಯಮನು ದ್ವಾರಪಾಲಕನನ್ನು ಕರೆದು, ಈ ಬ್ರಾಹ್ಮಣನನ್ನು ಸರಿಯಾದ ರಕ್ಷಣೆಯಿಂದ ಚಿತ್ರಗುಪ್ತನ ಹತ್ತಿರಕ್ಕೆ ಕರೆದುಕೊಂಡು ಹೋಗು. ಶೂರನಾದ ಆ ಚಿತ್ರಗುಪ್ತನಿಗೆ ಈ ಬ್ರಾಹ್ಮಣನಿಗೆ ಕಾಲಕ್ಕೆ ತಕ್ಕುದೂ ಯುಕ್ತವಾದುದೂ ಆದ ಎಲ್ಲವನ್ನೂ ಇದ್ದಂತೆ ಸರಿಯಾಗಿ ಹೇಳಬೇಕೆಂದು ತಿಳಿಸು ಎಂದು ಅಪ್ಪಣೆ ಮಾಡಿದನು. ಬಳಿಕ ಆ ದೂತನು ನನ್ನನ್ನು ಬೇಗನೆ ಕರೆದುಕೊಂಡು ಹೋಗಿ ಚಿತ್ರಗುಪ್ತನ ಮನೆಯನ್ನು ತೋರಿಸಿದನು. ನಾನು ಪರಮ ಪ್ರೀತಿಯಿಂದ ಆ ಮನೆಯನ್ನು ಹೊಕ್ಕೆನು. ಆತನು ನನ್ನನ್ನು ನೋಡಿ ಸರಿಯಾಗಿ ಆಲೋಚಿಸಿ ಎದುರುಗೊಂಡೆದ್ದು, ಮುನಿವರ್ಯನೇ, ಸುಖಾಗಮನವಾಗಲಿ. ನಿನ್ನ ಇಷ್ಟದಂತೆ ಇಲ್ಲಿ ಎಲ್ಲೆಲ್ಲಿಯೂ ಸಂಚರಿಸಬಹುದು. ವೀರನಾದ ಚಿತ್ರಗುಪ್ತನು ನನಗೆ ಹೀಗೆ ಹೇಳಿ ಕೈಮುಗಿದುಕೊಂಡಿರುವ ಘೋರ ರೂಪರೂ ಭಯಂಕರರೂ ಆದ ತನ್ನ ಭೃತ್ಯರಿಗೆ ಆಜ್ಞಾಪಿಸಿದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 198ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.